ಹೆಸರಿನಲ್ಲಿ ಸೆಕ್ಸ್ ದೋಖಾ ಪ್ರಕರಣಕ್ಕೆ ಸಂಬಂಧ ಬಿಜೆಪಿ ನಾಯಕನ ಪುತ್ರ ಅರೆಸ್ಟ್ ಆಗಿದ್ದಾನೆ. ಪುತ್ತೂರಿನ ಬಿಜೆಪಿ ಮುಖಂಡರ ಪುತ್ರ ಕೃಷ್ಣ ಜೇರಾವ್ ಅರೆಸ್ಟ್ ಆಗಿದ್ದಾನೆ. ಮೈಸೂರಿನ ಸಮೀಪ ಕೃಷ್ಣ ಜೇರಾವ್ ಹೆಡೆಮುರಿ ಕಟ್ಟಿದ ಪೊಲೀಸರು. ಲವ್ ಸೆಕ್ಸ್ ದೋಖಾ ಪ್ರಕರಣದಲ್ಲಿ ಬಿಜೆಪಿ ನಾಯಕನ ಪುತ್ರ ಅರೆಸ್ಟ್ ಆಗಿದ್ದಾನೆ. ಪುತ್ತೂರಿನ ಬಿಜೆಪಿ ಮುಖಂಡರ ಪುತ್ರ ಕೃಷ್ಣ ಜೇರಾವ್ ಅರೆಸ್ಟ್ ಆಗಿರುವ ಬಗ್ಗೆ ಮಾಹಿತಿ. ಮೈಸೂರಿನ ಸಮೀಪ ಕೃಷ್ಣ ಜೇರಾವ್ ಹೆಡೆಮುರಿ ಕಟ್ಟಿದ ಪೊಲೀಸರು. ಪ್ರೀತಿಯ ಹೆಸರಿನಲ್ಲಿ ಮದುವೆಯಾಗುವ ಆಮಿಷ, ವಿದ್ಯಾರ್ಥಿನಿಯ ಜೊತೆ ದೈಹಿಕ ಸಂಪರ್ಕ ಬೆಳೆಸಿದ್ದ ಬಿಜೆಪಿ ಮುಖಂಡನ ಮಗ ಕೃಷ್ಣ ಜೇರಾವ್ ಕಾರಣ ಇತ್ತೀಚೆಗೆ ಗರ್ಭವತಿಯಾಗಿದ್ದ ಆ ವಿದ್ಯಾರ್ಥಿನಿ ದೂರು ಬೆನ್ನಲ್ಲೇ ತಲೆಮರೆಸಿಕೊಂಡಿದ್ದ ಬಿಜೆಪಿ ನಾಯಕನ ಪುತ್ರ ಕೃಷ್ಣ ಜೇರಾವ್ ಕೃತ್ಯದ ಬಗ್ಗೆ ಮೊದಲು ವರದಿ ಮಾಡಿದ್ದ ಫ್ರೀಡಂ ಟಿವಿ ವರದಿಯನ್ನು ಬಿತ್ತರ ಮಾಡಿತ್ತು. ಮೈಸೂರಿನ ಟಿ ನರಸೀಪುರದಲ್ಲಿ ಪರಿಚಯಸ್ಥರ ಮನೆಯಲ್ಲಿದ್ದ ಕೃಷ್ಣ ಜೇರಾವ್ ಆರ್ಎಸ್ಎಸ್ ನಾಯಕ ಕಲ್ಲಡ್ಕ ಪ್ರಭಾಕರ್ ಭಟ್ಟರ ಜೊತೆ ಕಾಣಿಸಿಕೊಂಡಿದ್ದ ಆರೋಪಿ. ಲವ್ ಸೆಕ್ಸ್ ದೋಖಾ ಪ್ರಕರಣದಲ್ಲಿ ಬಿಜೆಪಿ ಮುಖಂಡನ ಪುತ್ರ ಅರೆಸ್ಟ್ ಆಗಿದ್ದಾನೆ. ಪುತ್ತೂರಿನ ಬಿಜೆಪಿ ಮುಖಂಡ ಮೈಸೂರಿನ ಸಮೀಪ ಆರೋಪಿಯನ್ನ ಹೆಡೆಮುರಿ ಕಟ್ಟಿದ ಪೊಲೀಸರು. ವಿದ್ಯಾರ್ಥಿನಿಯ ಜೊತೆ ಪ್ರಣಯದ ಸೋಗಿನಲ್ಲಿ ನಾವು ಒಂದೇ ಫ್ರೇಮ್ನಲ್ಲಿ ಎರಡು ಫೋಟೋನ ತೋರಿಸ್ತಾ ಇದ್ದೀವಿ. ಒಂದು ಫೋಟೋದಲ್ಲಿ ಕರಾವಳಿಯ ಅತ್ಯಂತ ಪ್ರೇರಣಾತ್ಮಕವಾದ ಜೀವಿ ಅವರ ಜೊತೆ ನಿಂತ್ಕೊಂಡಿರ್ತಕ್ಕಂತಹ ಫೋಟೋ. ಅಂದರೆ ಪಾಪ ವಿದ್ಯಾರ್ಥಿ, ಆ ವಿದ್ಯಾರ್ಥಿಗೆ ಸಾಕಷ್ಟು ವಿಚಾರಗಳಲ್ಲಿ ಪ್ರೇರಣೆ ಬೇಕು. ಹಾಗಾಗಿ ಒಂದು ಕಾರ್ಯಕ್ರಮದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ರ ಜೊತೆ ಕಾಣಿಸಿಕೊಂಡಿದ್ದಾರೆ. ಆದರೆ ಈ ವಿದ್ಯಾರ್ಥಿ ಏನು ಮಾಡ್ದ ಅಂದರೆ ಪ್ರಣಯ ಪ್ರೀತಿ ಹೆಸರಿನಲ್ಲಿ ವಿದ್ಯಾರ್ಥಿನಿಯ ಜೊತೆ ಸ್ನೇಹ ಬೆಳೆಸ್ಕೊಂಡಿದ್ದ. ಆ ಸ್ನೇಹ ಪ್ರೀತಿಗೆ ತಿರುಗಿ ಪ್ರೀತಿ ಪ್ರಣಯದ ಲಹರಿಗೆ ಬೀಳಿಸಿ ಲಹರಿ ಇಬ್ಬರ ದೈಹಿಕ ಸಂಪರ್ಕ ಕಾರಣ ಆಯಿತು. ಅದಾದ ನಂತರ ನಡೆದ ಪೊಲಿಟಿಕಲ್ ಹೈಡ್ರಾಮಾ ಇತ್ತಲ್ಲ, ನಿಜಕ್ಕೂ ಕೂಡ ಆರೋಪಿಯನ್ನ ರಕ್ಷಣೆ ಮಾಡುವಂತಹ ಕಾರ್ಯಕ್ಕೆ ಒಂದಷ್ಟು ಜನ ಮುಂದಾದ್ರ ಎನ್ನುವಂತಹ ಸಂಶಯಗಳನ್ನು ಕೂಡ ಹುಟ್ಟಾಕ್ತು. ಲವ್ ಸೆಕ್ಸ್ ದೋಖಾ ಕೇಸಲ್ಲಿ ಬಿಜೆಪಿ ಮುಖಂಡನ ಪುತ್ರ ಅರೆಸ್ಟ್ ಆಗಿದ್ದಾರೆ. ಊರಿಗೆಲ್ಲ ಬುದ್ಧಿ ಹೇಳೋ ಮಹಾತ್ಮ ಸ್ವಂತ ಮಗನಿಗೆ ಬುದ್ಧಿ ಹೇಳಲಿಲ್ವಾ? ಭಾರತಕ್ಕೆ ಬುದ್ಧಿ ಸಾರುವಂತಹ ತಂದೆ ಮಗನಿಗೆ ಬುದ್ಧಿ ಹೇಳೋದ್ರಲ್ಲಿ ಎಡವುದ್ರ? ದೇಶಪ್ರೇಮ, ರಾಷ್ಟ್ರೀಯತೆ ಅಂತ ಹೇಳಿ ಊರೂರು ತಿರುಗಾಡ್ತಾ ಇದ್ದಂತಹ ತಂದೆ ನಾಲ್ಕು ಗೋಡೆಯ ಮಧ್ಯೆ ಮಗನನ್ನ ಕೂರಿಸಿ ಬುದ್ಧಿ ಹೇಳೋದ್ರಲ್ಲಿ ಎಡವುದ್ರ? ದೇಶದ ಗಡಿಯಲ್ಲಿ ಸಮಸ್ಯೆಗಳಾದಾಗ ಕಣ್ಣೀರು ಸುರಿಸುವಂತಹ ತಂದೆ ಸ್ವಂತ ಮಗ ಒಂದು ವಿದ್ಯಾರ್ಥಿನಿಯ ದೈಹಿಕ ಸಂಪರ್ಕಕ್ಕೆ ಕಾರಣ ಆದಾಗ ಕಣ್ಣೀರು ಸುರಿಸಲಿಲ್ಲ, ಮಗನನ್ನ ಎಲ್ಲೋ ಕಳಿಸ್ಕೊಟ್ರು. ಪಾಪ ಅದು ತಂದೆ ಹೃದಯ, ಹೆತ್ತ ಕರಳು. ಆದರೆ ಆ ವಿದ್ಯಾರ್ಥಿನಿಯ ಕುಟುಂಬಕ್ಕೂ ಕೂಡ ಸಾಕಷ್ಟು ಮಾನಸಿಕವಾದಂತಹ ಹಿಂಸೆ ಕೊಟ್ಟಿದ್ರು ಅನ್ನೋ ಆರೋಪ. ನನ್ನ ಮಗ ಇದರಲ್ಲಿ ಭಾಗಿಯಾಗಿರಲಿಲ್ಲ, ನನ್ನ ಮಗನನ್ನ ಕೆಡ್ಡಾಕಿ ಕೆಡವಲಾಗಿದೆ, ಹೀಗೆ ನಾನಾ ತರಹದಲ್ಲೂ ಕೂಡ ಚರ್ಚೆಗಳಾಯಿತು. ಈಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ಪೊಲೀಸರ ಅತಿಥಿಯಾಗಿದ್ದಾನೆ. ಬಿಜೆಪಿ ಮುಖಂಡನ ಸುಪುತ್ರ ಹೆಣ್ಣು ವಿದ್ಯಾರ್ಥಿನಿಯನ್ನ ಗರ್ಭವತಿ ಮಾಡಿದ್ದಂತಹ ಆರೋಪಿ. 21 ವರ್ಷ ಆತನಿಗೆ, ಆರೋಪಿಯನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಪ್ರತಿಭಟನೆಗಳಾಯಿತು. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಎನ್ನುವವರು ಕಾಣಿಸ್ತಾ ಇಲ್ಲ ಅಂತ ಹೇಳಿ ಸಂತ್ರಸ್ತೆಯ ತಾಯಿ ಪಾಪ ಪುತ್ತೂರಿನ ರಾಜ ಬೀದಿಯಲ್ಲಿ ಕೂಗಾಡಿದ್ರು. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಎನ್ನುವವರು ಎಲ್ಲಿದ್ದಾರೆ, ಯಾವ ಮರೆಯಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಹೇಳಿ ಪಾಪ ಸಂತ್ರಸ್ತೆಯ ತಾಯಿ ಅಳಲನ್ನು ತೋಡಿಕೊಂಡಿತ್ತು. ಆದ್ರೆ ಯಾವೊಬ್ಬ ನಾಯಕನು ಬಂದಿರಲ್ಲ. ಪುತ್ತಿಲ ಪರಿವಾರ ಎನ್ನುವಂತಹ ಅತಿ ದೊಡ್ಡ ಪರಿವಾರದ ಅತಿ ದೊಡ್ಡ ಚಕ್ರವರ್ತಿಯೂ ಕೂಡ ಈ ತರಹದ್ದೊಂದು ವಿಚಾರದ ಪ್ರತಿಭಟನೆಯಲ್ಲಿ ಸಂತ್ರಸ್ತೆಯ ತಾಯಿಗೆ ಸ್ಪಂದಿಸುವಂತಹ ಕೆಲಸ ಮಾಡಲಿಲ್ಲ ಅನ್ನೋ ಆರೋಪ ಇತ್ತು. ಅವರೆಲ್ಲಿ ಬರ್ತಾರೆ? ಅವರು ಕೂಡ ಈ ತರಹದ್ದೇ ಒಂದು ಆರೋಪವನ್ನು ಎದುರಿಸ್ತಿದ್ದಾರೆ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟಿ ನರಸೀಪುರದಲ್ಲಿ ಆರೋಪಿ ಸಂಬಂಧಿಕರ ಮನೆಯಲ್ಲಿ ಅವಿತ್ ಕೂತ್ಕೊಂಡಿದ್ದ ಪೊಲೀಸರು ಹೋಗಿ ಒದ್ದೆಳ್ಕೊಂಡು ಹೋಗಿದ್ದಾರೆ. ಮುಂದಿನ ಅಪ್ಡೇಟ್ಸ್ ಪೊಲೀಸರ ತನಿಖೆ ನಂತರವಷ್ಟೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.